ದರ್ಶನ್ ಕತೆ ಆದ್ರೆ ದರ್ಶನ್ ಪ್ರಿಯತಮೆ ಪವಿತ್ರ ಗೌಡ ಕೂಡ ಸತತವಾಗಿ ಜೈಲಿನಿಂದ ಆಚೆ ಬರುವ ಪ್ರಯತ್ನವನ್ನ ಮಾಡ್ತಲೇ ಇದ್ದಾರೆ. ಅದರಲ್ಲೂ ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಇವತ್ತೇ ವಿಚಾರಣೆಗೆ ಬರ್ತಾ ಇದೆ. ಕಳೆದ ಬಾರಿ ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ಮಹಿಳೆ ಅನ್ನೋದನ್ನ ಕನ್ಸಿಡರ್ ಮಾಡಿ ಇವ್ರ ಪಾತ್ರ ಏನೂ ಇಲ್ಲ, ಕೇವಲ ತಮಗ್ ಬಂದ ಮೆಸೇಜ್ಗಳ ಬಗ್ಗೆ ದರ್ಶನ್ಗೆ ಮಾಹಿತಿ ನೀಡಿದ್ ಬಿಟ್ರೆ ಕೊಲೆ ಮಾಡಿ ಅಂತ ಕಿಡ್ನಾಪ್ ಮಾಡಿ ಅಂತ ಹೇಳಿ ಪವಿತ್ರ ಗೌಡ ಹೇಳೇ ಇಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ ಅವರನ್ನ ಮಾಸ್ಟರ್ ಮೈಂಡು ಹಾಗೆ ಇವರೇ ರೂವಾರಿ ಹೀಗೆಲ್ಲ ಚಾರ್ಜ್ ಶೀಟ್ ನಲ್ಲಿ ನಮೂದು ಮಾಡಿರೋದನ್ನೇ ತಪ್ಪು ಅನ್ನೋ ರೀತಿಯಲ್ಲಿ ವಾದ ಮಂಡನೆಯನ್ನ ಪವಿತ್ರ ಗೌಡ ಪರ ವಕೀಲರು ಮಾಡಿದ್ರು. ಇದನ್ನ ಕೋರ್ಟ್ ಆಲಿಸದೆ ಇವತ್ತು ಮುಂದುವರೆದ ಭಾಗವಾಗಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾ ಇದೆ. 57ನೇ CCH ಕೋರ್ಟ್ ತೀರ್ಪು ನೀಡೋ ಸಾಧ್ಯತೆ ಕೂಡ ಇದೆ. ಏನೆಲ್ಲ ಆಗಬಹುದು ಇವತ್ತು ಪವಿತ್ರ ಗೌಡ ಜಾಮೀನಿಗೆ ಸಂಬಂಧಪಟ್ಟಂತೆ ಅದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಇಂದು ಪವಿತ್ರ ಗೌಡಗೆ ಸಿಗುತ್ತಾ ಜಾಮೀನು? ಕೊಲೆ ಆರೋಪಿ ಅಲ್ವೇ ಅಲ್ಲ ಎಂದಿರುವ ಪವಿತ್ರ. ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ 100 ದಿನ ಪೂರೈಸಿರುವ ಡಿ ಗ್ಯಾಂಗ್ ಹೊರ ಜಗತ್ತಿಗೆ ಬಂದ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಹೀಗಾಗಿ ದರ್ಶನ್, ಪವಿತ್ರ ಸೇರಿದಂತೆ ಡಿ ಗ್ಯಾಂಗ್ನ ಹಲವರು ಜಾಮೀನಿಗೆ ಅರ್ಜಿ ಹಾಕಿದ್ದು ಬೇಲ್ ಸಿಗುತ್ತಾ ಅಥವಾ ಜೈಲೇ ಗತಿಯಾಗಲಿದೆಯಾ ಅನ್ನೋದು ಇಂದು ಗೊತ್ತಾಗಲಿದೆ. ಜಾಮೀನಿಗಾಗಿ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಕಾತುರದಲ್ಲಿ ಕಾಯ್ತಿದ್ದಾಳೆ. ಆಚೆ ಹೋದ್ರೆ ಸಾಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ. ಈಗಾಗಲೇ ಪವಿತ್ರ ಪರ ಲಾಯರ್ ಅವರ ವಾದ ಮಂಡಿಸಿದ್ದು ಹಲವು ಮಾಹಿತಿಗಳನ್ನ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಪವಿತ್ರ ಪರ ವಕೀಲರ ವಾದವೇನು? ಪವಿತ್ರ ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದಿದ್ದಳು. ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಡ್ರಾಪ್ ಮಾಡಿದ್ರು. ಕಪಾಳಕ್ಕೆ ಹೊಡೆದಿದ್ದು ಬಿಟ್ಟರೆ ಬೇರೆ ಯಾವ ಆರೋಪವಿಲ್ಲ. ರೇಣುಕಾಸ್ವಾಮಿ ಪವಿತ್ರ ಇಮೇಜ್ಗೆ ಧಕ್ಕೆ ತಂದಿದ್ದರು. ಅದೇ ಕಾರಣಕ್ಕೆ ರೇಣುಕಾನನ್ನು ದೂಷಿಸುವ ಹಕ್ಕಿದೆ. ರೇಣುಕಾ ಕೃತ್ಯವನ್ನ ದರ್ಶನ್ ಪವನ್ಗೆ ಹೇಳಿದ್ದಾಳೆ. ಪ್ರಿಯಕರ ದರ್ಶನ್ಗೆ ಹೇಳುವುದರಲ್ಲಿ ತಪ್ಪೇನಿದೆ? ಪವಿತ್ರ ಮಾಸ್ಟರ್ ಮೈಂಡ್ ಎನ್ನುವುದು ಸರಿಯಲ್ಲ. ಕೊಲೆಯಲ್ಲಿ ಪವಿತ್ರ ಗೌಡರದು ಯಾವುದೇ ಪಾತ್ರವಿಲ್ಲ ಅಂತ ಪವಿತ್ರ ಪರ ವಕೀಲರು ಟಾಮಿ ಸೆಬಾಸ್ಟಿಯಾನ್ ವಾದ ಮಾಡಿದ್ದಾಗಿದೆ. ಇಂದು 57ನೇ CCH ನ್ಯಾಯಾಲಯದಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಈಗಾಗಲೇ SPP ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಹೀಗಾಗಿ ಇಂದು ದಾಸನ ಪರ CV ನಾಗೇಶ್ ವಾದ ಮಾಡುವ ಸಾಧ್ಯತೆ ಇದೆ. ಪ್ರಕರಣದ ಇನ್ನಿಬ್ಬರು ಆರೋಪಿಗಳಾದ ಲಕ್ಷ್ಮಣ್ ಹಾಗೂ ರವಿಶಂಕರ್ ಜಾಮೀನು ವಿಚಾರಣೆಯು ಇಂದು ನಡೆಯುವ ಸಾಧ್ಯತೆ ಇದೆ. ಇತ್ತ ಪವಿತ್ರ ಪರ ವಕೀಲರು ವಾದ ಮಂಡನೆ ಮಾಡಿದ್ದು ಇಂದು ಜಾಮೀನು ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಾವೆಲ್ಲರೂ ಗಮನಿಸಿರುವ ಹಾಗೆ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದ ನಂತರ ಆರೋಗ್ಯದ ವಿಚಾರವಾಗಿ ಹಲವು ವಿಚಾರಗಳನ್ನ ಎತ್ತಿದ್ರು. ಬಳ್ಳಾರಿಗೆ ಹೋದ ಮೇಲಂತೂ ಸರ್ಜಿಕಲ್ ಚೇರ್ ಬೇಕು ಅಂತ ಹೇಳಿದ್ರು, ನನಗೆ ಇತ್ಯಾದಿ ವ್ಯವಸ್ಥೆ ಬೇಕು ಅಂತ ಹೇಳಿದರು. ಜೈಲಿನ ಅಧೀಕ್ಷಕರಂತೂ ನೇರವಾಗಿ ಹೇಳಿದರು, ನಿಮಗೆಲ್ಲ ಬೇಕು ಅಂತ ಹೇಳ್ತೀರಿ, ಅದನ್ನು ಅರ್ಜಿ ಕೊಡಿ, ಆರೋಗ್ಯ ಅಧಿಕಾರಿಗಳು ಹೇಳಿದ್ರೆ ನಿಮಗೆ ಚೇರ್ ಕೊಡ್ತೀವಿ ಅಂತ. ಈಗ ಮತ್ತೊಂದು ವಿಚಾರ ಏನಂತಂದ್ರೆ ದರ್ಶನ್ಗೆ ಸಿಕ್ಕಾಪಟ್ಟೆ ಬೆನ್ನೋವಿದೆ ಅಂತ. ಬೆನ್ನೋವಿರುವ ಹಿನ್ನೆಲೆ ಸ್ಕ್ಯಾನಿಂಗ್ ಮಾಡ್ತೀವಿ ಅಂತ ವೈದ್ಯಾಧಿಕಾರಿಗಳು ಬಂದರೂ ಕೂಡ ಬೇಡ ನಂಗೆ ಸ್ಕ್ಯಾನಿಂಗ್ ಇಲ್ಲಿ ಮಾಡೋದಕ್ಕೆ ಹೋಗಲೇಬೇಡಿ, ನೀವು ನನಗೆ ಏನೇ ಸ್ಕ್ಯಾನಿಂಗ್ ಮಾಡ್ಬೇಕಂದ್ರೂ ಬೆಂಗಳೂರಲ್ಲಿ ಮಾಡಿ ಅಂತ. ಬಳ್ಳಾರಿಯಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರೆ ಏನಾದರೂ ಸಮಸ್ಯೆ ಆಗ್ಬೋದಾ? ಈ ಬೆನ್ನು ನೋವಿನ ಹಿಂದೆ ಇರುವಂತಹ ತಂತ್ರ ಏನು, ಅದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಜೈಲಲ್ಲಿರುವ ದರ್ಶನ್ಗೆ ಹೆಚ್ಚಾದ ಬೆನ್ನು ನೋವು. ಸ್ಕ್ಯಾನಿಂಗ್ಗೆ ಸೂಚಿಸಿದ್ರು ಜೈಲು ವೈದ್ಯರು. ಬೆಂಗಳೂರಿಗೆ ಹೋಗಬೇಕು ಎಂದ ನಟ. ಸ್ಯಾಂಡಲ್ವುಡ್ ನಟ ದರ್ಶನ್ ಜೈಲು ಸೇರಿದಾಗಿನಿಂದಲೂ ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ಸುದ್ದಿಯಾಗುತ್ತಲೇ ಇತ್ತು. ಇದಕ್ಕಾಗಿಯೇ ನಟನಿಗೆ ಸರ್ಜಿಕಲ್ ಚೇರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ತೀವ್ರ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಆರೋಪಿ ದರ್ಶನ್ ಇದರಿಂದಾಗಿ ಕಷ್ಟಪಡ್ತಿದ್ದಾರಂತೆ. ಬೆನ್ನು ನೋವು ಹೆಚ್ಚಾಗ್ತಾ ಇರುವುದರಿಂದ ಬಿಮ್ಸ್ ಆಸ್ಪತ್ರೆಯ ಆರ್ಥೋಪೆಡಿಷಿಯನ್ ಜೈಲಿನಲ್ಲೇ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ.
ಹೀಗಾಗಿ ದರ್ಶನ್ಗೆ MRI ಸ್ಕ್ಯಾನ್ ಮಾಡಿಸಲು ವೈದ್ಯರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಆದರೆ ನಟ ದರ್ಶನ್ ಸ್ಕ್ಯಾನಿಂಗ್ ಮಾಡಿಸುವುದನ್ನ ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ನಾನು ಬೆಂಗಳೂರಿಗೆ ಹೋದ್ಮೇಲೆ ಸ್ಕ್ಯಾನ್ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ. ಸದ್ಯಕ್ಕೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಮಾತ್ರ ಕೊಡಿ ಸಾಕು ಅಂತ ಆರೋಪಿ ದರ್ಶನ್ ವೈದ್ಯರ ಬಳಿ ಹೇಳಿದಾರಂತೆ. ವಿಮ್ಸ್ ವೈದ್ಯರು ನಟ ದರ್ಶನ್ಗೆ 10 ದಿನಗಳಿಗೆ ಮಾತ್ರೆ ನೀಡಿದ್ದಾರೆ ಎನ್ನಲಾಗಿದೆ. ಬೆನ್ನು ನೋವಿನ ನೆಪದಲ್ಲಿ ಆಸ್ಪತ್ರೆ ಸೇರಲು ತಂತ್ರಾನ. ಬೆನ್ನು ನೋವಿದ್ದಕ್ಕೆ ಸರ್ಜಿಕಲ್ ಚೇರ್ ಕೂಡ ವ್ಯವಸ್ಥೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ತಕ್ಕ ಮಟ್ಟಿಗೆ ಅಡ್ಜಸ್ಟ್ ಆಗಿದ್ದಂತಹ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಪ್ರತಿ ವಿಷಯಕ್ಕೂ ಕೂಡ ಪರದಾಡುವಂತಾಗಿದೆ. ಹೇಗಿದ್ರೂ ಕೂಡ ಕೊನೆಗೂ ನಟನಿಗೆ ಸರ್ಜಿಕಲ್ ಚೇರ್ ಭಾಗ್ಯ ಸಿಕ್ಕಿದೆ. ಬೆನ್ನು ನೋವು ಹಿನ್ನೆಲೆ ನಟನ ಮನವಿ ಹಾಗೂ ವೈದ್ಯರ ವರದಿಯನ್ನ ನೋಡಿ ಕೊನೆಗೂ ದಾಸನಿಗೆ ಸರ್ಜಿಕಲ್ ಚೇರ್ ನೀಡಲು ವ್ಯವಸ್ಥೆ ಮಾಡಲಾಗಿದೆ. ದರ್ಶನ್ಗೆ ಕೊನೆಗೂ ಸರ್ಜಿಕಲ್ ಚೇರ್ ಭಾಗ್ಯ ಸಿಕ್ಕಿದೆ. ಸೆಪ್ಟೆಂಬರ್ 2ರಂದು ಸಂಜೆ ದರ್ಶನ್ ಸೆಲ್ಗೆ ಸರ್ಜಿಕಲ್ ಚೇರ್ ಬಂದಿದೆ. ಕೂಲಂಕುಷವಾಗಿ ಆರೋಗ್ಯ ತಪಾಸಣೆ ಹಾಗೂ ರಿಪೋರ್ಟ್ ಪರಿಶೀಲನೆ ಬಳಿಕ ದರ್ಶನ್ಗೆ ಚೇರ್ ಕೊಡಲು ಒಪ್ಪಿಗೆ ಕೊಡಲಾಗಿದೆ. ಇಷ್ಟಾದರೂ ದರ್ಶನ್ ತಮ್ಮ ಹಠ ಬಿಟ್ಟಿಲ್ವಂತೆ. ಹೀಗಾಗಿ ವೈದ್ಯರ ನೆಪವೊಡ್ಡಿ ಬೆಂಗಳೂರಿಗೆ ಶಿಫ್ಟ್ ಆಗಲು ಪ್ರಯತ್ನ ಪಡ್ತಿದ್ದಾರೆ ಎನ್ನಲಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ. ಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಬ್ಯಾಕ್ ಟು ಬ್ಯಾಕ್ ಟೆನ್ಷನ್. ಒಂದ್ ಕಡೆ ಕೋರ್ಟ್ನ ತೀರ್ಪುಗಳು ವ್ಯತಿರಿಕ್ತವಾಗಿದ್ದು, ಮತ್ತೊಂದು ಕಡೆಯಲ್ಲಿ ಲೋಕಾಯುಕ್ತ ಇಡಿ ಎರಡೂ ಸಂಸ್ಥೆಗಳು ಕೂಡ ತನಿಖೆಯನ್ನ ಪ್ರಾರಂಭ ಮಾಡಿರೋದು. ಪೊಲಿಟಿಕಲಿ ಬ್ಯಾಕ್ ಫೂಟ್ಗೆ ಸರಿತಾ ಇದ್ದಾರಾ ಸಿದ್ದರಾಮಯ್ಯನವರು ಅನ್ನೋ ಹೊತ್ತಿಗೇನೆ ಅವರನ್ನ ಮತ್ತೆ ರೀಫಿಲ್ ಮಾಡ್ಲಿಕ್ಕೆ, ಆ ಎನರ್ಜಿಯನ್ನ ರೀಫಿಲ್ ಮಾಡೋಕೆ ಅನ್ನೋ ರೀತಿಯ ಪ್ರಯತ್ನಗಳು ಕಾಂಗ್ರೆಸ್ ಒಳಗಡೆ ಆಗ್ತಿದೆಯಾ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣದ ಅತಿ ದೊಡ್ಡ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಒಂದನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವ ರೀತಿ ಸಿದ್ದರಾಮಯ್ಯನವರ ಶಕ್ತಿ ವೃದ್ಧಿಗೆ, ರಾಜಕೀಯ ಶಕ್ತಿ ವೃದ್ಧಿಗೆ ಕಾಂಗ್ರೆಸ್ ಪಕ್ಷದ ಒಳಗೆ ಪ್ರಯತ್ನಗಳಾಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಸುದ್ದಿ ಇದು. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಪರವಾಗಿರುವ ಬೆಂಬಲ ಬಲವನ್ನ ಹೆಚ್ಚು ಮಾಡಬೇಕು, ಮತ್ತೊಂದು ಕಡೆ ಈ ಮೂಡ ವಿಚಾರದ ಕಡೆಗಿರುವ ಗಮನವನ್ನ ಡೈವರ್ಟ್ ಮಾಡಬೇಕು. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವ ಪ್ರಯತ್ನವನ್ನ ಮಾಡಲಾಗ್ತಿದೆಯಂತೆ. ಆಗಿರುವ ಮುಜುಗರದಿಂದ ತಪ್ಪಿಸ್ಕೊಳ್ಳಿಕ್ಕೆ ಈ ರಣತಂತ್ರ ಅಂತೆ. ಹಾಗಾದ್ರೆ ಏನದು? ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸುದ್ದಿ ಇದು. ನಿನ್ನೆನೂ ಕೂಡ ಖಾಸಗಿ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ಆಗಿದೆ. ಮಂಗಳವಾರ ಸಚಿವರೊಬ್ಬರ ಮನೆಯಲ್ಲೂ ಕೂಡ ಮೀಟಿಂಗ್ ಆಗಿದೆ. ಯಾವ ವಿಚಾರ? ಜಾತಿ ಗಣತಿ, ಪೆಂಡಿಂಗ್ನಲ್ಲಿರುವ ಜಾತಿ ಗಣತಿ ವಿಚಾರವನ್ನ ಮತ್ತೊಮ್ಮೆ ಮುನ್ನೆಲೆಗೆ ತರೋದು. ಆ ಮೂಲಕ ಮೂಡಾದಿಂದ ಆಗಿರುವ ಮುಜುಗರ, ಹಾಗೆ ವಿರೋಧ ಪಕ್ಷ, ಹಾಗೆ ಜನಸಾಮಾನ್ಯರ ಗಮನ ಎಲ್ಲವೂ ಕೂಡ ಮೂಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.